ಹ್ಮ್ ಮುದುಕ್ ಅನ್ಸಲತ್ತೀನಿ. ಆಯ್ತೇನ್ ಅನ್ಸಲಿ. ಮುದುಕ ಮುದುಕ ಆಗ್ಲಕ್ಕ ಅಮ್ಮ ನೀ ಏನಂದಿ? ಯಪ್ಪೋ, ಕರುನಾಡಿಗೆ ನಮಸ್ಕಾರ, ಕರುನಾಡಿಗೆ ಭಕ್ತಿಪೂರ್ವಕ ನಮಸ್ಕಾರ ಮಾಡೋಕ್ಕಿಂತ ಮುಂಚೆ ಶಾಂತಲಕ್ಷ್ಮಿ ವಿಡಿಯೋ ಸ್ಟಾರ್ಟ್ ಆದ ತಕ್ಷಣ ಒಂದು ಮಾತು ಅಂತಳ್ರಿ, ಅಪ್ಪ ಮುದುಕ ಆದಿಲ್ಲ ಅಂತೇಳಿ. ಮುದುಕ್ ಯಾಕೆ ಆಗ್ಯಾಳಂದ್ರೆ ತಲೆ ಮೇಲಿಂದ ಕೂದಲು ನೋಡಿ ಹೇಳಿದಳು, ಬಿಳಿ ಕೂದಲಾಗ್ಯಾವಪ್ಪ, ನೀ ಮುದುಕ ಆದಿ ಅಂತೇಳಿ. ಅಮ್ಮ ಇವತ್ತ ಒಂದು ಗಾದೆ ಮಾತು ಓದಿನಿ ನಾನು, ನೀ ಅಂದಿದ್ದೆ ಅದು ಕರೆಕ್ಟ್. ವಯಸ್ಸಾಗ್ಯದ ದೇಹಕ್ಕೆ ವಯಸ್ಸಾಗ್ಯದ್ರಿ, ಆದ್ರೆ ಮನ್ಸಿಗೆ ವಯಸ್ಸಾಗ್ಯದೇನು? ದಟ್ ಈಸ್ ಸ್ಪಿರಿಟ್ ಅಂತೇಳಿ ಕರೀತಾರೆ. ಗುರಿ ಸ್ಪಷ್ಟವಾಗಿದ್ದರೆ ಏನು ಲಕ್ಷ ಕೊಡಿಲಿ, ಗುರಿ ಸ್ಪಷ್ಟವಾಗಿದ್ದರೆ ವಯಸ್ಸು ಅಡ್ಡಿಯಾಗುವುದಿಲ್ಲ. ನಿಮ್ಮ ಗುರಿ ಸ್ಪಷ್ಟ ಆಗಿತ್ತು, ನಿಮ್ಮ ಗುರಿ ಸ್ಪಷ್ಟವಾಗಿತ್ತಂದ್ರೆ ವಯಸ್ಸು ಅಡ್ಡಿಯಾಗುವುದಿಲ್ಲ. ಜೀವನಕ್ಕೆ ಒಂದು ಗುರಿ ಇಡಬೇಕು. ಆ ಗುರಿಯನ್ನ ನನಸು ಮಾಡುವ ಸಲುವಾಗಿ ನನಗೆ ವಯಸ್ಸಾಯಿತು ಅಂತೇಳಿ ನಾವು ಅಳ್ಕೋತ್ ಕೊಡೋದಲ್ಲ. ಜೀವನಕ್ಕೊಂದು ಗುರಿ ಇರಬೇಕು. ಗುರಿಯನ್ನ ಮುಟ್ಟುವ ಸಲುವಾಗಿ ನಾವು ಪ್ರಯತ್ನ ಪಡಬೇಕು. ವಯಸ್ಸಾಗಿದೆ ಅಂತ ತಿಳ್ಕೊಂಡು ನಾವು ಅಳ್ಕೋತಲ್ಲೇ ಕೂತೀವಿ ಅಂದ್ರೆ ನಾವು ಗುರಿ ಮುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಶಾಂತಲಕ್ಷ್ಮಿ ಅಪ್ಪ ಮುದುಕಾದಲ್ಲಿ ಮುದುಕ ಆಗಿರ್ಬೋದು, ದೇಹಕ್ಕೆ ಇನ್ ನೋಡ್ರಿ ವಯಸ್ಸು ಹಾಕೊಂತ ಹೋಗೋದೇ, ಇನ್ನು 60 ವರ್ಷ ಆಗರದೊಳಗೆ ಮೇಲೆ ಹೋಗೋದು. ಏಜ್ ಲಿಮಿಟೇಷನ್ 60 ಐತ್ರಿ. ನಮ್ದು ಭಾರತೀಯರು ಈ ಸದ್ದ ಏನು ಆಯುಷ್ಮಾನ್ ಅವ್ರು 102 ಇಯರ್ಸ್ ಅದವ್ರು ಅದಾರ. ಅವ್ರಿಗೆ ಹಿಂದಿನ ಕಾಲದೊಳಗಿದ್ರು ಅವರು. ಈಗಿಲ್ರಿ. 100 ಕಾಲ ಬದುಕೋದು. ಓಕೆ, ಇವತ್ತಿನ ಈ ವಿಶೇಷ ವಿಡಿಯೋ ಮಾಡುವ ಉದ್ದೇಶ ಏನೆಂದರೆ, ಕರುನಾಡ ದೀಪಗಳಿಗೆ ಒಂದು ವಿಶೇಷ ಮಾಹಿತಿ ಕೊಡುವ ಸಲುವಾಗಿ ಈ ವಿಡಿಯೋನ ಮಾಡುತ್ತಿದ್ದೇನೆ. ಕರುನಾಡಿನ ದೀಪಗಳು ತಮ್ಮ ಜೀವನಕ್ಕೆ ದೀಪ ಹಚ್ಚಿ ತಮ್ಮ ಜೀವನ, ತಮ್ಮ ಮನೆಯ ಜೀವನ, ತಮ್ಮ ಕುಟುಂಬದ ಜೀವನ, ತಮ್ಮ ಊರಿನ ಜೀವನ, ತಮ್ಮ ಜಿಲ್ಲೆಯ, ತಮ್ಮ ತಾಲೂಕಿನ, ತಮ್ಮ ರಾಜ್ಯದ, ದೇಶದ ಹೆಸರನ್ನು ಬೆಳಗಿಸುತ್ತಿರುವ ಈ ಕರುನಾಡಿನ ದೀಪಗಳಿಗೆ ಹಾರ್ದಿಕ ಶುಭಾಶಯಗಳು, ಹಾರ್ದಿಕ ಅಭಿನಂದನೆಗಳು. ಆಶೆ ಆಯ್ಕೆಗಳಿರ್ತಾವ. ಪ್ರತಿಯೊಬ್ಬನಿಗೆ ಆಯ್ಕೆ ಮಾಡ್ಕೋಬೇಕು. ಇದೊಂದು ಆಯ್ಕೆಗಳು ಮತ್ತು ಅವಕಾಶಗಳು ಬಳಸಿಕೊಂಡರೆ ನಮಗೆ ಏನು ಬದಲಾವಣೆ ಮಾಡಬೇಕು ಅನ್ನೋದು ಅದು ಬದಲಾವಣೆ ಆಗುತ್ತದೆ. ಅವಕಾಶಗಳು ಬಂದಾಗ ಅವುಗಳನ್ನ ಬಳಕೆ ಮಾಡಿಕೊಳ್ಳುವಂತ ಪ್ರಜ್ಞಾವಂತಿಕೆ ನಮ್ಮ ಹತ್ರ ಇರಬೇಕು. ಅಂದಾಗ ನಾವು ಬೆಳೆಯುತ್ತೇವೆ. ಅದಕ್ಕಾಗಿ ಈ ಎಲ್ಲಾ ಕರುನಾಡಿನ ವಿದ್ಯಾರ್ಥಿಗಳು, ಕರುನಾಡಿನ ದೀಪಗಳು ಕೆಸೆಟ್ 2025ರಲ್ಲಿ ಭರ್ಜರಿಯಾಗಿ ಯಶಸ್ಸನ್ನ ಕಂಡು, ಭರ್ಜರಿಯಾದಂಥ ಗೆಲುವನ್ನು ಕಂಡು ನನಗೆ ಒಂದು ಕೃತಜ್ಞತೆಯಿಂದ ತಮ್ಮ ಹೆಸರನ್ನ ಹೇಳಿ, ಸರ್ ನಿಮ್ಮ ವಿಡಿಯೋಗಳಿಂದ, ನಿಮ್ಮ ಬುಕ್ಗಳಿಂದ, ನಿಮ್ಮ ಸ್ಫೂರ್ತಿದಾಯಕ ಮಾತುಗಳಿಂದ ಅಥವಾ ನಿಮ್ಮ ಜೀವನದ ಒಂದು ಕತೆ ಕೇಳಿ ನಾವು ಸಾಧನೆ ಮಾಡಬೇಕು ಅನ್ನುವ ಛಲ ತೊಟ್ಟು, ಗುರಿ ಇಟ್ಟು, ಭದ್ರವಾದ ಹೆಜ್ಜೆಗಳನ್ನು ಇಡುತ್ತಾ ಸಾಧನೆ ಮಾಡಿದ್ದೇವೆ ಸರ್ ಅಂತೇಳಿ ಹೇಳಿದಂತ 450 ಕರುನಾಡಿನ ವಿದ್ಯಾರ್ಥಿಗಳು ಇವತ್ತು ಜಸ್ಟ್ ಇವತ್ತು ಒಂದೇ ದಿವಸದೊಳಗೆ ಇವರು 3 ಜನ ಹೇಳಿಬಿಟ್ಟಿದ್ದಾರೆ. ನಿನ್ನ ಒಂದು ವಿಡಿಯೋದೊಳಗೆ ಹೇಳಿದ್ದಲ್ರಿ, ಕೆಲವೊಬ್ರು ಪರೀಕ್ಷೆ ಪಾಸ್ ಆಗಿರ್ತಾರ, ಹೇಳಂಗಿಲ್ಲ ಅಂತ. ಇಲ್ಲ ದಾನಯ್ಯ ಸರ, ನಾವು ಪಾಸ್ ಆಗಿವ್ರಿ, ನಿಮ್ಮ ವಿಡಿಯೋ ಹೆಲ್ಪ್ ಆಗೈತಿ, ನಿಮ್ಮ ಬುಕ್ ಹೆಲ್ಪ್ ಆಗೈತಿ ಸರ್. ಆಮೇಲೆ ನಾವು ಕೆಸೆಟ್ ಪರೀಕ್ಷೆ ಪಾಸ್ ಆದ ನಂತರ ನಿಮ್ಮ ಬುಕ್ಗಳನ್ನ ನಾವು ಬೇರೆಯವರಿಗೆ ತಗೊಂತೇಳಿ ಹೇಳಿದ್ದೀವಿ ಸರ್. ನಾವು ನಮ್ಮ ಜವಾಬ್ದಾರಿಯನ್ನು ಮುಗಿಸಿದ್ದೀವಿ ಸರ್. ನಾವು ನಿಮ್ಮ ಉಪಕಾರ ಮುಟ್ಟಿಸಿವಿ ಅಂತ ಹೇಳ್ಬಿಟ್ರು ನಮ್ಮ ಪ್ರೊಫೆಸರ್ ಸಿದ್ಧಲಿಂಗೇಶ್ವರ್ ಪಾಟೀಲ್, ಗುಣವಂತ ಸರ್. ಆಮೇಲೆ ನಮ್ಮ ಇವರು ನರಸಣ್ಣ ಸರ್, ಜಸ್ಟ್ ನರಸಣ್ಣ ಸರ್ ಮೆಸೇಜ್ ಮಾಡಿದ್ದು ಈಗ ಒಂದು 10 ನಿಮಿಷ ಆಯ್ತು ಅವ್ರು ಮೆಸೇಜ್ ಮಾಡಿದ್ರು. ಅವ್ರ ತಂಗಿ ಬರ್ತ್ಡೇ ಅದಮ್ಮ. ನರಸಣ್ಣ ಸರ್ ಅವರು ತಂಗಿ ಬರ್ತ್ಡೇ. ಇವ್ರ ಅಣ್ಣ ಅದಾರ ನರಸಣ್ಣ ಸರ್. ಏನ್ ಹೇಳಿದ್ರು, ನಮ್ಮ ತಂಗಿಗೆ ಬುಕ್ ಅನ್ನ ಕೊಡೋದೈತಿ ಸರ್,
ಅದಕ್ಕೆ ನೀವು ಬರೆದಿದ್ದು ಬುಕ್ಕು ನನಗೆ ಕಾಣಿಕೆಯಾಗಿ ಕೊಡೋದೈತಿ. ದಯವಿಟ್ಟು ಅವು ಎರಡು ಬುಕ್ಗಳನ್ನ ನಮಗೆ ಕೊಟ್ಟು ಕಳಿಸಿರಿ ಅಂತೇಳಿ ಜಸ್ಟ್ ಈಗ ಮೆಸೇಜ್ ಮೊಬೈಲ್ ತೊಗೊಂಬ, ಈಗ ಚಿನ್ನು ಮೊಬೈಲ್ ತೊಗೊಂಬ. ನರಸಣ್ಣ ಸರ್ ಅವರು ನನಗೆ ಈಗ ಮೆಸೇಜ್ ಮಾಡಿದ್ರು, ಸರ್ ನಮ್ಮ ತಂಗಿಗೆ ಬುಕ್ ಕೊಡೋದೈತಿ, ಸೊ ದಯವಿಟ್ಟು ನನಗೆ ಪೇಪರ್ 1 ಅದ 2 ಬುಕ್ಗಳನ್ನ ನನಗೆ ಕೊಟ್ಟು ಕಳಿಸಿರಿ ಅಂತೇಳಿ. ನಿಮ್ಮ ಮಮ್ಮಿ ಮೊಬೈಲ್ ಮೆಸೇಜ್ ಬಂದ, ನಮ್ಮ ನರಸಣ್ಣ ಸರ್ ಅವರು. ಹೀಗಾಗಿ ನರಸಣ್ಣ ಸರ್ ಇವರಿಗೆ ತುಂಬು ಹೃದಯದ ಹಾರ್ದಿಕ ಹಾರ್ದಿಕ ಅಭಿನಂದನೆಗಳು. ನರಸಣ್ಣ ಸರ್ ಅವ್ರಿಗೆ ಅಗದಿ ಹೀರೋ ಇದ್ದಂಗೆ ಅದಾರ ಅವರು. ನರಸಣ್ಣ ಸರ್ ಇವರು, ನರಸಣ್ಣ ಸರ್ ಅವರು ಇವರು ರಾಯಚೂರದವರು, ರಾಯಚೂರು ಜಿಲ್ಲೆ, ರಾಯಚೂರು ವಿಶ್ವವಿದ್ಯಾಲಯದಲ್ಲಿ ಹಿಸ್ಟ್ರಿ ಸಬ್ಜೆಕ್ಟ್ ಅನ್ನ ಓದುತ್ತಿರುವ ವಿದ್ಯಾರ್ಥಿ. ಈಗ 4ನೇ ಸೆಮಿಸ್ಟರ್ನಲ್ಲಿ ಇದ್ದಾರೆ. 4th ಸೆಮ್ ಅಲ್ಲಿ ಇರುವಾಗನೇ ಇವರು ಅಂದ್ರೆ MA ಓದುವಾಗನೇ ಅವರು ಈ ಕೆಸೆಟ್ ಪರೀಕ್ಷೆನ ಬರೆದು ಪಾಸ್ ಆಗಿದ್ದಾರೆ. ಈಗ ಅವ್ರು ಹೇಳಿದ್ರು, ಇಲ್ಲ ಸರ್ ನಮ್ಮ ತಂಗಿಗೆ ಬುಕ್ ಬೇಕಾಗಿವೆ, ಅದಕ್ಕೆ ನಮ್ಮ ತಂಗಿ ಸಲುವಾಗಿ ನಾನು ಇಲ್ಲ ಸರ್ ಏನಾಗ್ತದ್ರಿ, ಅವ್ರು ಬರ್ದಿದ್ದೆಲ್ಲ ತೋರ್ಸ್ಕೊಂಡು ಕೊಡೋದಕ್ಕಿಂತ ಈಗ ಜಸ್ಟ್ ಈಗಿನ ಅವ್ರು ಮೆಸೇಜ್ ಮಾಡಿದ್ರು. ಸರ್ ನಾನು ರಾಯಚೂರು ಜಿಲ್ಲೆ ವಿದ್ಯಾರ್ಥಿ. ನಿಮ್ಮ ಯೂಟ್ಯೂಬ್ ತರಗತಿಗಳು ನನಗೆ ಬಹಳ ಉಪಯುಕ್ತವಾಗಿ ನಾನು 2025ರ ಕೆಸೆಟ್ ಪಾಸ್ ಆಗಲು ತುಂಬಾ ಅನುಕೂಲವಾಗಿದ್ದವು. ನಿಮ್ಮ ಬುಕ್ಸ್ನ ನಾನು ನಮ್ಮ ತಂಗಿಗೆ ಕೊಡಿಸೋದಿದೆ, ಸೊ ದಯವಿಟ್ಟು ನಿಮ್ಮ ಬುಕ್ಗಳನ್ನು ನಾನು ಕೊಟ್ಟು ಕಳಿಸಿರಿ ಅಂತೇಳಿ ಜಸ್ಟ್ ಈಗ ಅವ್ರು ಮೆಸೇಜ್ ಮಾಡಿದ್ರು. ಇನ್ನು ಇವ್ರ ಬಗ್ಗೆ ಹೇಳೋದೇನು, MA ಓದುವಾಗನೇ ಹಿಸ್ಟ್ರಿ ಸಬ್ಜೆಕ್ಟ್ ಅಲ್ಲಿ ಕೆಸೆಟ್ ಪರೀಕ್ಷೆ ಪಾಸ್ ಮಾಡಿದವರು ನಮ್ಮ ನರಸಣ್ಣ ಸರ್ ಇವರು. ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಭೂಮನಗುಂಡ ಊರಿನವರು. 2020ರಲ್ಲಿ ರಾಯಚೂರು ವಿಶ್ವವಿದ್ಯಾಲಯ ಪ್ರಾರಂಭವಾಗಿತ್ತು. ಈ ಹೊಸ ವಿಶ್ವವಿದ್ಯಾಲಯದಲ್ಲಿ ಇವರು MA ಪದವಿಯನ್ನ ಮುಗಿಸಿದಂತ ಕರುನಾಡಿನ ದೀಪ. ಇವರು ನನ್ನ 450ನೇ ಸ್ಟೂಡೆಂಟ್, ಇವರು 450. ಹೀಗಾಗಿ ಇವರಿಗೆ ತುಂಬು ಹೃದಯದ ಹಾರ್ದಿಕ ಅಭಿನಂದನೆಗಳು. ಇವ್ರ ತಂಗಿ ಕೂಡ ಬರುವ 2026 ಕೆಸೆಟ್ ಅಲ್ಲಿ ಪರೀಕ್ಷೆ ಪಾಸ್ ಆಗುತ್ತಾರೆ ಅನ್ನುವ ಶುಭ ಹಾರೈಕೆ, ನನ್ನದಂತೂ ಶುಭ ಹಾರೈಕೆ ಇದೆ. ದೇವರ ಆಶೀರ್ವಾದ ನಿಮ್ಮ ಮೇಲಿದೆ. ವಿಶೇಷವಾಗಿ ನಿಮಗೆ ಇಂಥ ಅಣ್ಣ ಸಿಕ್ಕನ್ನೆಲ್ಲ ತಂಗಿ, ಈ ಅಣ್ಣನ ಆಶೀರ್ವಾದ ಕೂಡ ನಿಮಗಿದೆ. ಇನ್ನು ನಮ್ಮ ಪ್ರೊಫೆಸರ್ ಸಿದ್ಧಲಿಂಗೇಶ್ವರ ಪಾಟೀಲ್ ಸರ್ ಇವರು ಕಾಮರ್ಸ್ ಸಬ್ಜೆಕ್ಟ್ ಅಲ್ಲಿ 2025ರ ಕೆಸೆಟ್ ಪರೀಕ್ಷೆಯನ್ನು ಪಾಸ್ ಆಗಿದ್ದಾರೆ. ಹಾವೇರಿ ಜಿಲ್ಲೆಯ ಬ್ಯಾಡಗಿದವರು, ಬ್ಯಾಡಗಿ ಮೆಣಸಿನಕಾಯಿ ಅಂತ ಕರಿತೀವ್ರು, ಪ್ರಸಿದ್ಧ ಇರೋದು ಬ್ಯಾಡಗಿ ಮೆಣಸಿನಕಾಯಿ. ನಮ್ಮ ಬ್ಯಾಡಗಿದವ್ರು ಇನ್ನೊಬ್ರು ತಂಗಿದ್ರಲ್ಲ, ನಮ್ಮ ಮನೆಗೆ ಬಂದಿದ್ರಲ್ಲ ಅವರು, ಸುಮನ್ ಅಕ್ಕರ ಸರ್ ಚಮನ್ ಸಿಸ್ಟರ್ ಅವರು ಕೂಡ ಬ್ಯಾಡಗಿದವರು. ಅವ್ರು ಇಲ್ಲ ನಮ್ಮ ಮನೆಯೊಳಗೆ 8 ದಿವಸ ಇದ್ದಿದ್ರು ಅವ್ರು. ಇಲ್ಲ ಸರ್ ನಾವು ನಿಮ್ಮ ಮನೆ ಬಿಟ್ಟು ಹೋಗೋದೇ ಇಲ್ಲ ಸರ್, ನಮ್ಗೆ 8 ದಿವಸ ನೀವು ಅವಕಾಶ ಕೊಡ್ರಿ. ಆ ಬಾಚಿಕೆ ನಾವು ಇನ್ನೊಬ್ರು ಮನೆಯೊಳಗೆ ಬಾಡಿಗಿದ್ದೇವ್ರಿ. 8-10 ದಿವಸ ಇಲ್ಲೇ ನಮ್ಮ ಮನೆಯೊಳಗೆ ಇದ್ದು ಇಲ್ಲೇ ಊಟ ಮಾಡಿ ನಾವು ಹೋಗಂಗೆ ಇಲ್ಲ ಸರ್, ನೀವು ಏನು ಮಾಡ್ರಿ ಸರ್. ನಾನಂದ ಹಂಗಲ್ಲ ಹಂಗಿರೋದಲ್ಲ, ನೀವು ಹೋಗ್ಬಿಡ್ರಿ, ನೀವು ಪಾಸ್ ಆಗ್ತೀರಿ, ನೀವೆಲ್ಲ ಸ್ಟಡಿ ಮಾಡ್ರಿ. ಇವರು ಈ ಊರದವರು, ಬ್ಯಾಡಗಿ ಊರಿನ ಗುರುಗಳು ಸಿದ್ಧಲಿಂಗೇಶ್ವರ ಪಾಟೀಲ್ ಸರ್ ಇವ್ರು ನೋಡ್ರಿ 172 ಮಾರ್ಕ್ಸ್ ಅನ್ನ ಪಡೆದಿದ್ದಾರೆ. 172. ಇವರು ಮೇಡಮ್ ಜೊತೆಗೆ ಮಾತಾಡ್ರಿ, ದಾನಾಯ್ ಸರ್ ಜೊತೆ ಮಾತಾಡೋದೈತ್ರಿ ಮೇಡಮ್. ಅವಾಗ ಕೆಸೆಟ್ ಪರೀಕ್ಷೆ ಪಾಸ್ ಆದ ತಕ್ಷಣ ದಾನಾಯ್ ಸರ್ ಒಂದು ವಿಡಿಯೋ ಮಾಡಿದ್ರು, ಯಾರು ಫೋನ್ ಮಾಡಬೇಡ್ರಿ, ತಲೆ ಭಾಳ ಬ್ಯಾನ್ ಆಗ್ಲಿಗತ್ತದ ಅಂತ ಹೇಳಿದ್ರು. ಮತ್ತೆ ನನ್ನ ರಾತ್ರಿನೂ ತಲೆ ಬ್ಯಾನ್ ಆಗ್ಯದ್ರಿ. ಒಮ್ಮೊಮ್ಮೆ ಸರ್ಕಿಟ್ ತಲೆ ಅಂತ ಹಿಂಗೆಲ್ಲ ನರಗಳು ನನಗೆ ಹಿಂಗೆ ಚಪ್ಪಟಸದಂಗೆ ಆತಾವ್ರಿ. ನಿನ್ನ ಶಾಂತಲಕ್ಷ್ಮಿ ಅಳೋದು, ಅಪ್ಪಗೆ ಏನಾಯ್ತು ಅಪ್ಪು ಏನ್ ಕೇಳ್ತ್ರಿ. ಇವರು ಬ್ಯಾಡಗಿ ಊರಿನ ಸಿದ್ಧಲಿಂಗೇಶ್ವರ ಪಾಟೀಲ್ ಸರ್ ಇವರು ಫೋನ್ ಮಾಡಿ ಮೇಡಮ್ ಅವ್ರಿಗೆ ಹೇಳಿದ್ರಿ, ಇಲ್ಲ ಸರ್, ಇಲ್ಲ ಮೇಡಮ್ ಅವರೇ, ನಾವು ದಾನಾಯ್ ಸರ್ ಜೊತೆ ಮಾತಾಡಬೇಕು, ಬಟ್ ಆದ್ರೂ ದಾನಾಯ್ ಸರ್ ಅವ್ರಿಗೆ ಹೇಳ್ರಿ, ದಾನಾಯ್ ಸರ್ ವಿಡಿಯೋಗಳಿಂದ, ದಾನಾಯ್ ಸರ್ ಬುಕ್ಗಳಿಂದ ನಾವು ಪರೀಕ್ಷೆ ಪಾಸ್ ಮಾಡಿದ್ದೀವಿ. ರೆಕಾರ್ಡಿಂಗ್ ಅದ ಬೇಡ. ಅವ್ರೊಂದು ಮಾತು ಹೇಳಿದ್ರು, ದಾನಯ್ಯ ಸರ್ದವ್ರದ್ದು ಕೇವಲ ಎಷ್ಟು ಒಂದೇ ತಿಂಗಳದೊಳಗೆ ನಾವು 2 ಬುಕ್ ಓದಿ ಮುಗಿಸಿವಿ, ಒಂದು ಜೆರಾಕ್ಸ್ ಓದಿ ಮುಗಿಸಿವಿ, ಆಮೇಲೆ ಪತ್ರಿಕೆ 2 ಬುಕ್ ಅನ್ನ ಓದಿದ್ದೀವಿ. ಅವು 2 ಬುಕ್ ನಮ್ಗೆ ಎಷ್ಟು ಹೆಲ್ಪ್ ಆಗೈತ್ರಿ ಮೇಡಮ್. ನಾವಂತೂ ಪಾಸ್ ಆಗಿ ನನ್ನ ಗೆಳೆಯರಿಗೆ 4 ಗೆಳೆಯರಿಗೆ ನಾನು ಆಲ್ರೆಡಿ ಹೇಳಿದ್ದೀನಿ, ದಾನಯ್ಯ ಸರ್ ಕಡೆಯಿಂದ ಬುಕ್ ತಗೋರಿ ಅಂತೇಳಿ. ಹೀಗಾಗಿ ದಾನಯ್ಯ ಸರ್ಗೆ ಮಾತನ್ನು ಹೇಳ್ರಿ ಮೇಡಮ್ ಅಂತೇಳಿ
ನಮ್ಮ ಸಿದ್ಧಲಿಂಗೇಶ್ ಪಾಟೀಲ್ ಸರ್ ಅವರು ಭಾಳ ಒಳ್ಳೆ ಮನುಷ್ಯ. ನನಗೆ ನೀವು ಫೋನ್ ಮಾಡಿದ ತಕ್ಷಣ, ನೀವು ಮೆಸೇಜ್ ಮಾಡಿದ ತಕ್ಷಣ ಗೊತ್ತಾಗ್ಬಿಡ್ತದೆ ನಿಮ್ಮ ಭಾವನೆ ಏನಂತ ಹೇಳಿ. ಸಡನ್ ಆಗಿ ಅವ್ರ ಹೆಸರು ಕೂಡ ನಾ ಏನು ಬರ್ದೇನ್ರಿ, ಸಿದ್ಧಲಿಂಗೇಶ್ವರ ಪಾಟೀಲ್ ಗುಡ್ ಸರ್ ಅಂತೇಳಿ ಬರೆದ್ಬಿಟ್ಟೇನಿ. ಅವ್ ಮೊಬೈಲ್ ಎಲ್ಲದ ತೊಗೊಂಬ ನೋಡಮ್ಮ, ಸಂಗೀತ ಮೊಬೈಲ್ ತೊಗೊಂಬ. ಹಾ, ಅವರು ಸಿದ್ಧಲಿಂಗೇಶ್ವರ ಪಾಟೀಲ್ ಸರ್ ಕಾಮರ್ಸ್ ಸಬ್ಜೆಕ್ಟ್ ಅಲ್ಲಿ 172 ಮಾರ್ಕ್ಸ್ ಪಡೆದು ಪಾಸ್ ಆಗಿದ್ದಾರೆ. ಇವರು ಇನ್ನೊಬ್ರಿಗೆ ಬುಕ್ ತಗೋಂತೇಳಿ ಕೂಡ ಹೇಳಿದ್ದಾರೆ. ನಿಮಗೂ ಕೂಡ ತುಂಬ ಹೃದಯದ ಹಾರ್ದಿಕ ಶುಭಾಶಯಗಳು ಮತ್ತು ಅಭಿನಂದನೆಗಳು. ಆಮೇಲೆ 449 ನಮ್ಮ ಪ್ರೊಫೆಸರ್ ಗುಣವಂತ ಸರ್. ಗುಣವಂತ ನೀ ನನ್ನ ಸ್ವಂತ, ನೀ ಭಗವಂತ. ಗುರುಗಳೇ, ಗುಣವಂತ ಸರ್ ನಿಮ್ಮ ಬಗ್ಗೆ ಅಂತೂ ಬಹಳ ವಿಶೇಷ ಗೌರವ ಐತಿ. ಏನ್ ಗೊತ್ತಾ, ಇವ್ರು ಕೆಸೆಟ್ ಕಾಮರ್ಸ್ ಸಬ್ಜೆಕ್ಟ್ ಅಲ್ಲಿ ಪರೀಕ್ಷೆ ಪಾಸ್ ಮಾಡದಂತ ವ್ಯಕ್ತಿ. ಇವ್ರು ಬೀದರ್ದವರು. ಈ ಹುಡುಗ ಈಗ MCOM ಮಾಡ್ತಾ ಇರೋದು, PG ಸ್ಟೂಡೆಂಟ್. ರೆಗ್ಯುಲರ್ ಆಗಿ ಕಾಲೇಜ್ಗೆ ಹೋಗದೇ ಇರುವಂತವ್ರು ಇವರು. ಅವಾಗವಾಗ ಸುಮ್ಮನೆ ಸೆಮೆಸ್ಟರ್ಗೆ ಎಕ್ಸಾಮ್ ಹೋಗೋದು, ಫೈನಲ್ಗೆ ಎಕ್ಸಾಮ್ ಹೋಗಿ ಬರೆಯುವಂತ ವಿದ್ಯಾರ್ಥಿ. ಪರಿಸ್ಥಿತಿ, ಮನೆಯ ಪರಿಸ್ಥಿತಿ, ಜವಾಬ್ದಾರಿ ಬಂತಲ್ಲ ಮನುಷ್ಯಾಗ ಆಗ್ತಿರ್ತಾವ. ಕಾಲೇಜ್ಗೆ ರೆಗ್ಯುಲರ್ ಹೋಗದೇ ಇರುವಂತ ವ್ಯಕ್ತಿ, ಇರ್ರೆಗ್ಯುಲರ್ ಸ್ಟೂಡೆಂಟ್. ನೋಡಿ ಬರ್ದಿ ಬಿಟ್ಟಿನ ನಾನು ಇರ್ರೆಗ್ಯುಲರ್ ಸ್ಟೂಡೆಂಟ್. ನಾನು ರೆಗ್ಯುಲರ್ ಕಾಲೇಜ್ಗೆ ಹೋಗೇ ಇಲ್ಲ ಸರ್. ಕಾಲೇಜ್ಗೆ ಹೋಗಲಾರೆ ಗುಣವಂತ ಸರ್ ಹೈಯೆಸ್ಟ್ ಮಾರ್ಕ್ ತಗೊಂಡ್ರಮ್ಮ. 202 ಮಾರ್ಕ್ಸ್ ಪಡೆದಿದ್ದಾರೆ ಗುಣವಂತ ಸರ್. ಎಂತ ಗುಣವಂತ ಅದಾರ ನೋಡ್ರಿ ಅವ್ರು. ಎಷ್ಟು ಅವ್ರ ಹೆಸರು ಒಳಗೆ ಗುಣವಂತ ಐತಿ. ಆಮೇಲೆ ಇನ್ನು 4th ಸೆಮೆಸ್ಟರ್ ಇರುವಾಗನೇ ಅವ್ರು ಕೆಸೆಟ್ ಪರೀಕ್ಷೆ ಪಾಸ್ ಆಗಿದ್ದು. ಅದ್ರ ಜೊತೆಗೆ ಅವರು ನೆಟ್ ಎಕ್ಸಾಮ್ ಕೂಡ ಬರ್ದಾರ್ರಿ. ನೆಟ್ ಎಕ್ಸಾಮ್ 97% ಪಡೆದಂತ ನಮ್ಮ ಗುಣವಂತ ಸರ್ ನೆಟ್ನು ಪಾಸ್ ಆದ್ರು, ಕೆಸೆಟ್ನು ಪಾಸ್ ಆದ್ರು. ಇನ್ನು MA, ಇನ್ನು ಅವ್ರದ್ದು PGನೇ ಕಂಪ್ಲೀಟ್ ಆಗಿಲ್ಲ. ಇಲ್ಲಿ ಹೇಳೋ ಉದ್ದೇಶ, ಮಾಡುವ ಸ್ಪಿರಿಟ್ ಇರಬೇಕು. ನಾನು ಮಾಡ್ತೀನಿ ಅನ್ನೋ ಬಲವಾದ ನಂಬಿಕೆ ಇರಬೇಕು. ಅವಾಗ ರಿಸಲ್ಟ್ ಬರೋದು. ನಮ್ಗೆ ವಯಸ್ಸಾಗೈತ್ರಿ, ನಮ್ ಕೈಲಿ ಆಗಂಗಿಲ್ಲ ಅನ್ನೋದಕ್ಕಿಂತ ಮಾಡಿ ತೋರಿಸ್ಬೇಕಲ್ಲ. ಇಲ್ಲಿ ಈ ನಮ್ಮ ಗುಣವಂತ ಸರ್ ಇವರು, ಥ್ಯಾಂಕ್ ಯು ಸರ್ ಫಾರ್ ಯುವರ್ ವಾರ್ಮ್ ವಿಶಸ್. ನನ್ನ ಹೆಸರು ಗುಣವಂತ ಸರ್. ಇಲ್ಲಿ ಬರೆದ್ಬಿಟ್ರೆ ನೋಡಿ ಸರ್, ನನ್ನ ಹೆಸರು ಗುಣವಂತ ಸರ್. ಐ ಆಮ್ ಫ್ರಮ್ ಬೀದರ್. ಮೈ ಕೇಸಸ್ ಸ್ಕೋರ್ ಇಸ್ 222. ಇಲ್ಲಿ ಬರ್ದಾರೇನು ಇಲ್ಲಿ ಹೇಳಿ. ನನಗೆ ಗಾಬರಿ ಆಗ್ಬಿಟ್ಟೆ ನಾನು. ಸರ್, ಐ ವಾಚ್ಡ್ ಯುವರ್ ಹೈಯರ್ ಎಜುಕೇಶನ್ ವಿಡಿಯೋ ಅಂಡ್ ಯುವರ್ ಕ್ಲಾಸಸ್ ಪರ್ಫೆಕ್ಟ್ ಆ್ಯಂಡ್ ಟು ದ ಪಾಯಿಂಟ್. ಅವ್ರು ನೋಡ್ರಿ ಎಷ್ಟು ಚಲೋ ಹೇಳ್ಯಾರ. ನಿಮ್ಮ ಕ್ಲಾಸ್ ಪರ್ಫೆಕ್ಟ್ ಆಗಿ ಹೇಳ್ತೀರಿ ಸರ್, ಟು ದಿ ಪಾಯಿಂಟ್ ಹೇಳ್ತೀರಿ ಸರ್ ಅಂತೇಳಿ. ಇಲ್ಲಿ ನೋಡ್ರಿ, ಅವ್ರ ಬಗ್ಗೆ ನಾನು ಯಾಕೆ, ಇವರಿಂದ ನೀವು ಕೂಡ ಬೆಳೆಯಬೇಕು, ಇವರಿಂದ ನೀವು ಕೂಡ ಸ್ಫೂರ್ತಿ ಪಡಿಬೇಕು, ಇವರಿಂದ ನಿಮಗೂ ಕಾನ್ಫಿಡೆನ್ಸ್ ಬರಬೇಕು. ಐ ಆಮ್ ಇರ್ರೆಗ್ಯುಲರ್ ಸ್ಟೂಡೆಂಟ್ ಸರ್, ಜಸ್ಟ್ ಗೋಸ್ ಟು ಕಾಲೇಜ್ ಡ್ಯೂರಿಂಗ್ ಇಂಟರ್ನಲ್ ಅಂಡ್ ಸೆಮೆಸ್ಟರ್ ಎಕ್ಸಾಮ್ ಓನ್ಲಿ. ಕಾಲೇಜ್ಗೆ ರೆಗ್ಯುಲರ್ ಹೋಗದೇ ಇರುವಂತ ವಿದ್ಯಾರ್ಥಿ. ನೆಟ್ ಎಕ್ಸಾಮ್ ಅನ್ನು 97% ಪಡೆದು ಪಾಸ್ ಆದಂತ ವ್ಯಕ್ತಿ. ಮತ್ತು ಈಗ ಇವ್ರು ನಿನ್ನೆ ನನಗೆ ಅವ್ರು ಮೆಸೇಜ್ ಮಾಡ್ರಿ, ಸರ್ ನಾನಂತೂ ಪಾಸ್ ಆಗೀನಿ, ಮತ್ತು ನನಗೆ ಕೆಸೆಟ್ ಸರ್ಟಿಫಿಕೇಟ್ ಯಾವಾಗ ಕೊಡ್ತಾರೆ ಹೇಳಂತೇಳಿ. ಗ್ರೇಟ್ ಅಲ್ರಿ. ರೆಗ್ಯುಲರ್ ಕಾಲೇಜ್ಗೆ ಹೋಗದೇ ಇರುವ ವಿದ್ಯಾರ್ಥಿ 202 ಮಾರ್ಕ್ಸ್ ಅನ್ನ ಪಡೀತಾರೆ ಗುಣವಂತ ಸರ್. ಇವರು ಬರೀ 1 ತಿಂಗಳ ಸ್ಟಡಿ ಮಾಡಿ 172 ಅಂಕಗಳನ್ನು ಪಡೀತಾರೆ ನಮ್ಮ ಸರ್ ಸಿದ್ಧಲಿಂಗೇಶ್ವರ ಪಾಟೀಲ್ ಸರ್. ಆಮೇಲೆ ನಮ್ದು ತಮ್ಮ ಯಾರು ನರಸಣ್ಣವರು, ಅವ್ರ ತಂಗಿ ಸಲುವಾಗಿ ಬುಕ್ ಅನ್ನ ಪಡೆದಂತ ವ್ಯಕ್ತಿ. ಸೊ ಈ ಎಲ್ಲ ಕರುನಾಡಿನ ದೀಪಗಳಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ನೋಡ್ರಿ ನಾ ಹೇಳಿಲ್ಲ, ಈಗ ಇಲ್ಲೇ ಬರ್ತೀನಿ ನೋಡ್ರಿ. ಈಗ ಸಿದ್ಧಲಿಂಗ ಪಾಟೀಲ್ ಸರ್ ಗುಡ್ ಸರ್ ಅಂತ ಬರೆದ್ಬಿಟ್ಟೆ. ನಿಮ್ಮ ನೇಚರ್ ಮೇಲೆ ನಾವು ಸೇವ್ ಮಾಡೋದು ನಂಬರ್ ಹಿಂಗೆ ಗುಡ್ ಸರ್ ಅಂತ. ಅವರು ಎಸ್ ನಿನ್ನೆ ಫೋನ್ ಮಾಡ್ರಿ ಅಂತ ನೋಡ್ರಿ. ದಯವಿಟ್ಟು ತಪ್ಪು ತಿಳ್ಕೊಬಾರ್ದ, ಯಾರು ರೆಕಾರ್ಡಿಂಗ್ ಸರ್ ಚಾಲು ಮಾಡ್ರಿ ಅಂತೇಳಿ. ಅಂದ್ರೆ ಯಾರು ಫೋನ್ ಮಾಡ್ಯಾರ, ಯಾವಾಗ ಫೋನ್ ಮಾಡ್ಯಾರ, ಎದಕ್ಕೆ ಫೋನ್ ಮಾಡ್ಯಾರ ಅನ್ನೋದು ಸುಮ್ಮ ಒಂದು ನೆನಪಿರಲಿ ಅನ್ನೋ ಉದ್ದೇಶದಿಂದ ಮೇಡಮ್ ಅವ್ರು ಫೋನ್ ಮಾಡಿರ್ ಅಂದ್ರೆ ರೆಕಾರ್ಡಿಂಗ್ ಮಾಡಿದ್ರು. ಅದು ಹೆಂಗ ಇಲ್ಲ, ಅವ್ರು ಮಾತಾಡಿದದ, ಬಟ್ ಏನು ತೋರ್ಸೋದಿಲ್ಲ. ನಮ್ಮ ಸಮರ್ಥ ಹೇಳಿದ್ರೆ ಹಂಗೆ ರೆಕಾರ್ಡಿಂಗ್ ಮಾಡಿ ತೋರಿಸ್ಬೇಡಪ್ಪ, ಹಂಗೆ ಸರಿ ಅನ್ಸಂಗಿಲ್ಲ ಅಂದರು. ಆಯ್ತು, ಸಮರ್ಥ ಮಾತನ್ನು ಕೇಳಬೇಕಾಗ್ತದೆ ಅವ್ರದ್ದು. ಓಕೆ, ಇಲ್ಲ ಅವ್ನು ನಿಮ್ಗೆಲ್ಲರೂ ಹೇಳೋ ಉದ್ದೇಶ ಏನು ಗೊತ್ತ್ರಿ,
ಹೇಳೋ ಉದ್ದೇಶ ಒಂದೇ, ಸಿದ್ಲಿಂಗ್ ಸರ್ ಮಾತಾಡ್ರಿ ಅಂತ ತಿಳ್ಕೊಂಡು ಬುಕ್ಸ್ ಬೇಕು ಅಂದ್ರೆ ಹೇಳಿನಿ, ನಂಬರ್ ಕೊಟ್ಟು ಕಾಂಟ್ಯಾಕ್ಟ್ ಮಾಡಕ್ ಹೇಳಿನಿ. ಪೇಪರ್ ಒಂದ್ಗೆ ಇವ್ರು ತಗೊಳ್ ಚೆನ್ನಾಗಿದೆ ಅಂತೆಲ್ಲ ಹೇಳಿದೀನಿ ನಾನು. ಹಾ ಮೇಡಮ್, ಒಬ್ರು ಯಾರೋ ಇಬ್ರು ಮೂವರ ಆರ್ಡರ್ ಮಾಡ್ಬೋದು, ಹೆಸರು ಗೊತ್ತಿಲ್ಲ ನನಗೆ. ಅವರು ಅಂದ್ರೆ ನಮ್ ಫ್ರೆಂಡ್ಸ್ ಅವರೆಲ್ಲ ಒಟ್ಟು ಹೇಳಿದೀನಿ, ರೆಫರ್ ಮಾಡಿದೀನಿ ನಾನು. ಅವ್ರು ತಗೊಂಡಿದ್ದಾರೆ ಮೇಡಮ್, ಬುಕ್ಸ್ ತಗೊಂಡಿದ್ದಾರೆ. ಅವ್ರು ನಮ್ ಕಡೆ ಇರೋದೇ ಕೂಡ ಕೇಳಿದ್ರು, ಬೇಡ ನಂಗೆ ಬೇಕಾಗುತ್ತೆ ಅಂತ ಹೊಸ ಚಲೋ ಅದ. ಬೇರೆಯವರಿಗೆ ಬುಕ್ಸ್ ಬೇಕಂದ್ರಿಗೆಲ್ಲ ಹೇಳಿನಿ, ನಂಬರ್ ಕೊಟ್ಟು ಕಾಂಟ್ಯಾಕ್ಟ್ ಮಾಡಕ್ ಹೇಳಿನಿ. ಪೇಪರ್ ಒಂದ್ಗೆ ಇವ್ರು ತಗೊಳ್ ಚೆನ್ನಾಗಿದೆ ಅಂತೆಲ್ಲ ಹೇಳಿದೀನಿ ನಾನು. ಹಾ ಮೇಡಮ್, ಒಬ್ರು ಯಾರೋ ಇಬ್ರು ಮೂವರ ಆರ್ಡರ್ ಮಾಡ್ಬೋದು, ಹೆಸರು ಗೊತ್ತಿಲ್ಲ ನನಗೆ. ಅವರು ಅಂದ್ರೆ ನಮ್ ಫ್ರೆಂಡ್ಸ್ ಅವರೆಲ್ಲ ಒಟ್ಟು ಹೇಳಿದೀನಿ, ರೆಫರ್ ಮಾಡಿದೀನಿ ನಾನು. ಅವ್ರನ್ನ ತಗೊಂಡಿದ್ದಾರೆ ಮೇಡಮ್, ಬುಕ್ಸ್ ತಗೊಂಡಿದ್ದಾರೆ. ಅವ್ರು ನಮ್ ಕಡೆ ಇರೋದೇ ಕೂಡ ಕೇಳಿದ್ರು, ಬೇಡ ನಂಗೆ ಬೇಕಾಗುತ್ತೆ ಅಂತ ಹೊಸ ತಗೊಳ್ಳಿ, ಬಹಳ ರೇಟ್ ಇಲ್ಲ ಅಂತ ಹೇಳಿದ್ದೇನೆ ಅವ್ರಿಗೆ. ನನ್ ಕಡೆ ಬುಕ್ಸ್ ಯಾರಿಗೂ ಕೊಟ್ಟಿಲ್ಲ ನಾನು, ಮತ್ತೆ ತಗೊಳ್ಳಿ ಅವರು ಅಂತ ಅಂದೆ. ಮೇಡಮ್ ನಮ್ದು ಬ್ಯಾಡಿಗೆ ಮೇಡಮ್, ಲಾಸ್ಟ್ ಇಯರ್ ನಾನು ಒಂದು 30 days ಎಕ್ಸಾಮ್ ಇದ್ದ ಬುಕ್ಸ್ ತಗೊಂಡಿದ್ದೆ. 30 days ಅಷ್ಟೇ ಓದಿರೋದು ನಾನು ಎಕ್ಸಾಮ್ ಬುಕ್ಸ್ ನ. 5 days ಅಲ್ಲಿ ಎಲ್ಲ ಬುಕ್ಸ್ ಮುಗಿಸಿದೆ ಅದನ್ನ ನಾನು ರಿಪೀಟ್ ಮಾಡಿ. ಸರಿ, ಇವತ್ತು ಹೇಳ್ರಿ, ಇವತ್ತು ಫ್ರೀ ಇಲ್ಲ ಅಂದ್ರೆ ಮೇಡಮ್ ಸಂಡೇ ಹೇಳ್ರಿ, ಆರಾಮ ನಾನು ಮಾತಾಡ್ತೀನಿ ಸಂಡೇ ಆದ್ರೂ. ಹಾ ಮೇಡಮ್, ಓಕೆ ಸರಿ ಮೇಡಮ್, ಓಕೆ. ಬಾಪ್ರೆ, ಬೇರೆಯವರಿಗೆ ಬುಕ್ಸ್ ಬೇಕಂದ್ರಿಗೆಲ್ಲ ಹೇಳಿನಿ, ನಂಬರ್ ಕೊಟ್ಟು ಕಾಂಟ್ಯಾಕ್ಟ್ ಮಾಡಕ್ ಹೇಳಿನಿ. ಪೇಪರ್ ಒಂದ್ಗೆ ಇವ್ರು ತಗೊಳ್ ಚೆನ್ನಾಗಿದೆ ಅಂತೆಲ್ಲ ಹೇಳಿ. ಸರ್ ಸಿದ್ಧಲಿಂಗೇಶ್ವರ ಗುರುಗಳೇ, ತುಂಬು ಹೃದಯದ ಅಭಿನಂದನೆಗಳು ಮತ್ತು ಧನ್ಯವಾದಗಳು. ನಿಮ್ಮ ಪ್ರೀತಿ, ವಿಶ್ವಾಸ, ಗೌರವ ಹೀಗೆ ಇರಲಿ. ನೀವು ಬೆಳೀರಿ, ನಿಮ್ಮ ಜೊತೆಗೆ ಇದ್ದವ್ರನ್ನು ಕೂಡ ನೀವು ಬೆಳೆಸ್ತಾ ಇದ್ದೀರಿ. ನೀವು ಕೂಡಿ ಬೆಳೆಯೋಣ. ಅದೇ ಹೇಳಿನಲ್ಲ, ಕರುನಾಡಿನ ದೀಪ, ಒಂದು ದೀಪ ಹಚ್ಚಿದ ತಕ್ಷಣ ಇನ್ನೊಂದು ದೀಪಿಗೆ ಹಚ್ಚುವ ಕೆಲಸ ನೀವೆಲ್ಲರೂ ಮಾಡ್ತಾ ಇದ್ದೀರಿ. ಯಾರು ಎಲ್ಲ ಕರುನಾಡಿನ ದೀಪಗಳು. ಸೊ ಇವ್ರು ಆಡಿಯೋ ರೆಕಾರ್ಡಿಂಗ್ ತೋರಿಸೋದು ಒಂದೇ ಒಂದು ಉದ್ದೇಶ. ಅವ್ರು ಏನದು, ಕೇವಲ 1 ತಿಂಗಳು ಇರ್ಲಿಕ್ಕಾಗಿ ನಿಮ್ಮ ಬುಕ್ಗಳು, ನೋಟ್ಸ್ಗಳನ್ನ ನಾನು ಪರ್ಚೇಸ್ ಮಾಡ್ಕೊಂಡಿದ್ದೆ. ಪೇಪರ್ 1 ಅಂತೂ ಕೇವಲ 5 ದಿವಸಗಳ ಬುಕ್ ಅನ್ನ ಓದಿದ್ದೇನೆ ಅಂತ ಹೇಳಿದ್ರು. ಯಾರು? ನಮ್ಮ ಸಿದ್ಧಲಿಂಗ ಸರ್. ನೀವು ಈ ಮಾತಿನ ಅರ್ಥ ನೀವು ನೋಡ್ರಿ, ಲಾಸ್ಟ್ ನೋಡ್ರಿ ಮೇಡಮ್ ನಮ್ದು ಬ್ಯಾಡಿಗೆ ಮೇಡಮ್, ಲಾಸ್ಟ್ ಇಯರ್ ನಾನು ಒಂದು 30 days ಎಕ್ಸಾಮ್ ಇದ್ದ ಬುಕ್ಸ್ ತಗೊಂಡಿದ್ದೆ. 30 days ಅಷ್ಟೇ ಓದಿರೋದು ನಾನು ಎಕ್ಸಾಮ್ ಬುಕ್ಸ್ ನ. 5 days ಅಲ್ಲಿ ಎಲ್ಲ ಬುಕ್ಸ್ ಮುಗಿಸಿದ್ದೆ ಅದನ್ನ ನಾನು ರಿಪೀಟ್ ಮಾಡಿ. ಬಾಪ್ರೆ, ಎಂತ ಅದ್ಭುತ ಸಾಧಕರ ಅದಾರ. ಫ್ರೀ ಇಲ್ಲ ಅಂದ್ರೆ ಮೇಡಮ್ ಆಯ್ತಲ್ರಿ, ಕೇವಲ 5 ದಿವಸದೊಳಗ ಬುಕ್ ಅನ್ನ ರಿಪೀಟ್ ಮಾಡಿ ಓದಿದಂತ ವ್ಯಕ್ತಿಗಳು ನಮ್ಮ ಸಿದ್ಧಲಿಂಗ ಪಾಟೀಲ್ ಸರ್ ಅವರು. ಮತ್ತು ಅವರೆಲ್ಲ ಸಾಧನೆ ಮಾಡಿದ್ದಾರೆ. ಎಲ್ಲಾ ಕಷ್ಟಗಳನ್ನ ನೋವು ಅವ್ರು ನುಂಗಿ ಅವರೆಲ್ಲ ಪರೀಕ್ಷೆ ಪಾಸ್ ಮಾಡಿದ್ದಾರೆ. ಮತ್ತು ನೀವು ಕೂಡ ಮಾಡಲೇಬೇಕಲ್ಲ. ನಾನು ಈ 450 ಹುಡುಗರದ್ದು ಎಲ್ಲರ ಹೆಸರು ಬರೆದು ಇವಾಗ ನಾನು ಹೇಳೋದಿದ್ದೀನಿ. ನಾಳೆ ನಾಡ್ದು 2 ದಿವಸ ಟೈಮ್ ತೆಗೆದು ಅದನ್ನ ಮೊದಲಿಗೆ ಹೇಳ್ತೀನಿ ನಾನು. ಇವ್ರ ಸಾಧನೆ ಕುರಿತು ನಿಮ್ಗೆಲ್ಲರಿಗೂ ಹೇಳಲೇಬೇಕು. ಇಲ್ಲಿ ತನಕ ಟೋಟಲ್ 1511 ಸ್ಟೂಡೆಂಟ್ ಇಲ್ಲಿವರೆಗೆ ಪರೀಕ್ಷೆ ಪಾಸ್ ಆದವರು. KSET-ದೊಳಗೆ 2025ರಲ್ಲಿ 450 ಸ್ಟೂಡೆಂಟ್ ಇವತ್ತು ಕ್ರಾಸ್ ಮಾಡಿದ್ರು. ಇವ್ರದ್ದೆಲ್ಲರ ಹೆಸರು ಸಹಿತ ನನ್ನ ಮೊಬೈಲ್ ಒಳಗೆ ಐತಿ. ಮನೆ ಮೊಬೈಲ್ ಒಳಗೆ ಎಲ್ಲ ಡಿಲೀಟ್ ಆಗೈತೆ ಕೆಲವು ಮಾಹಿತಿ, ಆದ್ರೂ ಕೂಡ ನಾನು ಕಂಪ್ಯೂಟರ್ದೊಳಗೆ ಸೇವ್ ಮಾಡಿ ಇಟ್ಕೊಂಡೇನ್ರಿ. ಅವರೆಲ್ಲರ ಹೆಸರು ಬರೆದು ನಿಮಗೆ ನಾನು ಹೇಳ್ತೀನಿ ರೀ. ಸೊ ಇವರೆಲ್ಲ ಕರುನಾಡಿನ ದೀಪಗಳ ಬಗ್ಗೆ ಹೇಳೋ ಉದ್ದೇಶ, ಈ ದೀಪ ನಿಮ್ಗೆ ಹಚ್ಚಲಿ ಅನ್ನೋ ಉದ್ದೇಶದಿಂದ. ಈ ದೇವತಾ ಮನುಷ್ಯರ ಕತೆ ಕೇಳಿ ನೀವು ಕೂಡ ದೇವತಾ ಮನುಷ್ಯರಾಗ್ರಿ. ಬರೀ ಮನುಷ್ಯರಾಗೋದು ಅಷ್ಟೇ ಅಲ್ಲ, ದೇವತಾ ಆಗ್ಲೇಬೇಕು. ನೋವುಗಳನ್ನ ನುಂಗಿ ನಾವೆಲ್ಲ ಬೆಳಗಬೇಕು. ನೋಡ್ರಿ, ನೀವು ನಿಮ್ಮ ಮನೆಯನ್ನ ಬೆಳಗಿಸುವಂತ ದೀಪಗಳು ನೀವು. ಈ ದೀಪ ಆರಬಾರದು, ಯಾಕಂದ್ರೆ ನಿಮ್ಮ ಮನೆ ಬೆಳಗಿಸುವಂತ ದೀಪಗಳನ್ನು ನೀವಿದ್ರಿ. ಅದಕ್ಕೆ DVG ಅವರು ಒಂದು ಮಾತು ಹೇಳಿದ್ರು, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಆಗು.
ಬೆಲ್ಲು ಸಕ್ಕರೆಯಾಗು ದೀನ ದುರ್ಬಲರಿಗೆ, ಎಲ್ಲರೊಳಗೊಂದು ಆಗು ಮಂಕುತಿಮ್ಮ ಅಂತೇಳಿ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಬೆಲ್ಲು ಸಕ್ಕರೆಯಾಗು ದೀನ ದುರ್ಬಲರಿಗೆ. ನೀವು ನಿಮ್ಮ ಮನೆಗೆ ಮಲ್ಲಿಗೆ ಆಗಬೇಕು, ದೀನ ದುರ್ಬಲರಿಗೆ ನೀವು ಬೆಲ್ಲು ಸಕ್ಕರೆ ಆಗಬೇಕು. ಸೊ ಪ್ಲೀಸ್ ನೀವು ಕೂಡ ಬೆಳಿರಿ, ನಿಮ್ಮ ಮನೆತನವನ್ನು ಬೆಳಗಿಸ್ರಿ ಅನ್ನುವ ಧೈರ್ಯದೊಂದಿಗೆ ಈ ಕರುನಾಡಿನ ದೀಪಗಳ ಮಾಹಿತಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಾನು ಹೇಳುತ್ತೇನೆ. ತಾವೆಲ್ಲರೂ ಕೆಸೆಟ್ ಪರೀಕ್ಷೆ ಮತ್ತು ನೆಟ್ ಪರೀಕ್ಷೆನ ತುಂಬ ಗಟ್ಟಿಯಾಗಿ ಬರೆಯಲು ನಿರ್ಧಾರ ಮಾಡ್ರಿ. ಸಾಧ್ಯ ಅದರ ಬುಕ್ಕನ್ನು ನನ್ನ ಕಡೆಯಿಂದ ತೆಗೆದುಕೊಳ್ಳಬೇಕು ಮತ್ತು ನನ್ನ ಯೂಟ್ಯೂಬ್ ಚಾನಲನ್ನು ತಾವೆಲ್ಲರೂ ಸಬ್ಸ್ಕ್ರೈಬ್ ಮಾಡಬೇಕು ಮತ್ತು ನಿಮ್ಮೆಲ್ಲ ಗೆಳೆಯರಿಗೆ, ಗೆಳತಿಯರಿಗೆ, ನಿಮ್ಮ ಅಣ್ಣ ತಮ್ಮಂದರಿಗೆ ನೀವು ಅದನ್ನು ಶೇರ್ ಮಾಡಿ. ಮತ್ತು ಪರೀಕ್ಷೆ ಪಾಸ್ ಆದಂಥ ಎಲ್ಲರೂ ನನಗೊಂದು ಸಹಾಯ ಮಾಡಬೇಕು, ನನಗೊಂದು ಹೆಲ್ಪ್ ಮಾಡಬೇಕು. ಏನಪ್ಪ ಅಂತಂದ್ರೆ ನೀವು ಒಬ್ಬೊಬ್ಬರಿಗೆ ಒಂದೊಂದು ದಾನ ಸರ್ ಬುಕ್ ತಗೋರಿ ಅಂತೇಳಿ ತಾವು ದಯವಿಟ್ಟು ಹೇಳಬೇಕು. ಇದೇ ನೀವು ಈ ಗುರುವಿಗೆ ಕೊಡುವಂಥ ಗುರು ಕಾಣಿಕೆ ಅಂತೇಳಿ ನಾನು ಭಾವಿಸುತ್ತೇನೆ. ತಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದ ಹೇಳುತ್ತಾ ಇನ್ನೊಮ್ಮೆ ಕರುನಾಡಿಗೆ ಭಕ್ತಿಪೂರ್ವಕ ನಮನಗಳು. ನಮಸ್ಕಾರ. ಜೈ ಭಾರತ್, ಜೈ ಕರ್ನಾಟಕ, ಜೈ ಮಹಾರಾಷ್ಟ್ರ. ಇರ್ಲಿ, ಮಹಾರಾಷ್ಟ್ರದೊಳಗೆ ಇದ್ದೀವಲ್ಲಮ್ಮ. ಅನ್ನ ಊಟದ ಮಹಾರಾಷ್ಟ್ರದೊಳಗೆ, ಸೇವೆ ಮಾಡೋದು ಕರ್ನಾಟಕದೊಳಗೆ, ಇರೋದು ದೇಶದೊಳಗೆ.